ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಸಿಎಂ ಇಬ್ರಾಹಿಂ ಅಂತಿಮ ನಮನವನ್ನ ಪಡೆದುಕೊಳ್ತಾ ಇದ್ದಾರೆ. ಇವರೆಲ್ಲ ಆಕ್ಚುಲಿ ಸಿದ್ದರಾಮಯ್ಯವರು ಕೂಡ ಜೆಡಿಎಸ್ ನಲ್ಲಿದ್ದವರು, ಆಮೇಲೆ ಜಮೀರ್ ಅಹಮದ್ ಖಾನ್, ಸಿಎಂ ಇಬ್ರಾಹಿಂ ಇವರೆಲ್ಲರೂ ಕೂಡ ಹಳೆ ನೆನಪು, ಅವ್ರ ಜೊತೆ ಕಳೆದಿರುವಂತಹ ಕಾಲ, ಮನೆಗೆ ಹೋದಂತ ಸಂದರ್ಭದಲ್ಲಿ ಸತ್ಕಾರ ಮಾಡುವಂತ ರೀತಿ ಎಲ್ಲವೂ ಕೂಡ ನೆನಪಾಗತ್ತೆ ಒಂದು ಕ್ಷಣ. ಇವಾಗ ಪಕ್ಷ ಬೇರೆ ಬಿಡಿ, ಆ ಪ್ರಶ್ನೆ ಬೇರೆ. ಸದ್ಯ ಈಗ ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಸಿಎಂ ಇಬ್ರಾಹಿಂ ಅಂತಿಮ ನಮನವನ್ನ ಪಡೆದುಕೊಳ್ತಾ ಇದ್ದಾರೆ. ದೇವೇಗೌಡ, ಕುಮಾರಸ್ವಾಮಿಗೆ ಗಣ್ಯರಿಂದ ಸಾಂತ್ವನ. ಕೊಪ್ಪಳದಲ್ಲಿ ಚೆನ್ನಮ್ಮ ಅವರಿಗೆ ಸಾರ್ವಜನಿಕರು ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ವೀಕ್ಷಕರು ಈಗಾಗಲೇ ನೋಡ್ತಾ ಇರ್ಬೋದು ನೀವು, ಒಂದು ಪದ್ಮನಾಭ ನಗರದ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ, ಎಚ್ ಡಿ ದೇವೇಗೌಡ ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕೊಪ್ಪಳದ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಕೊಪ್ಪಳದಲ್ಲೂ ಕೂಡ ಚೆನ್ನಮ್ಮ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಬೇರೆ ನೋಡಿ, ರಾಜಕಾರಣ ಏನೇ ಇರಲಿ ಅಥವಾ ಸಿದ್ಧಾಂತ ಏನೇ ಇರಲಿ, ಪಕ್ಷ ಏನೇ ಇರಲಿ, ಇಂತಹ ಸಂದರ್ಭದಲ್ಲಿ ಬಂದು ಸಾಂತ್ವನ ಹೇಳ್ತಾರಲ್ಲ, ಅದೇ ಬಹಳ ಗಟ್ಟಿಯಾಗ್ತಾ ಇರುವಂತದ್ದು. ಈಗ ಸದ್ಯ ಈಗ ಸಿದ್ದರಾಮಯ್ಯವರು ದೇವೇಗೌಡರವರ ಬಳಿ ಬಂದು ಅವರು ಸಂತೈಸ್ತಾ ಇದ್ದಾರೆ, ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮುತ್ತೈದೆ ಭಾಗ್ಯ ಅಂತ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರ. ಸೊ ಮುತ್ತೈದೆ ಭಾಗ್ಯದಿಂದ ಹೋಗಿದ್ದಾರೆ ಚೆನ್ನಮ್ಮ ಅವರು. ಉಸಿರಾಟದ ಸಮಸ್ಯೆಯಿಂದ, ಹೃದಯಾಘಾತದಿಂದ ನಿಧನರಾಗಿದೆ ಎಂದು ಗೊತ್ತಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ, ಅದನ್ನು ಏನ್ ಹೇಳಿದ್ದಾರೆ ಕೇಳಿ. ಇವತ್ತು ದಿನ ನಮ್ಮ ಚೆನ್ನಮ್ಮ ಅವರು ನಿಧನ ಹೊಂದಿದ್ದು ಕೇಳಿ ನನಗೊಂಥರ ಶಾಕಿಂಗ್ ಆಯಿತು. ನಾನು 2-3 ದಿನ ಹಿಂದೆನೇ ಗೊತ್ತಾಯಿತು ಈ ಥರ ಅಮ್ಮ ಅವರು ಹಾಸ್ಪಿಟಲ್ ಇದ್ದಾರಂತ. ನಾನು ದಿಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ದಿಲ್ಲಿಯಲ್ಲಿ ಬಂದೆ ನಾನು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಿದೆ, ನಾಳೆ ಹೋಗ್ಬೇಕಂತ ಹಾಸ್ಪಿಟಲಲ್ಲೇ ಹೋಗಿ ನೋಡಬೇಕಂತ ಇದ್ದೆ. ನನ್ನ ಆ ಯೋಗ ನನಗೆ ಸಿಕ್ಕಲಿಲ್ಲ ಅನಿಸ್ತದೆ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ಥರ ನೋಡ್ಕೊತಾ ಇದ್ದಿರಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನಗೆ ಜ್ಞಾಪನ ಇದೆ, 2004ರಲ್ಲಿ ನಾನು ಮೊದಲೇ ಎಲೆಕ್ಷನ್ ಸೋತಾದ್ಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಅವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂಣಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆದ್ದು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಅವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ, ನನಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊಂತಾರೆ ಆ ಥರ ಎಲ್ಲರಿಗೂ ತಿಂಡಿ ಟೈಮಲ್ಲಿ ಬಂದರೆ ಅವರೇ ಬಡಿಸಿ ತಿಂಡಿ ಕೊಡ್ತಾ ಇದ್ರು. ಊಟದ ಟೈಮಲ್ಲಿ ಬಂದರೆ ಯಾರನ್ನ ಇರಲಿ, ಸಾಮಾನ್ಯ ನಾನಂತ ಇಲ್ಲ, ಅವರಂತ ಇಲ್ಲ, ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ